ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಜೆಕಾಲಿಸ್ ವುಡ್ ಪ್ರೆಸ್ಡ್ ಆಯಿಲ್ ಒಂದು ಔಟ್ಲೆಟ್ ಬಂದಿದ್ದೀವಿ. ಇಲ್ಲಿ ಸರ್ ಇದ್ದಾರೆ, ಅವರು ಕೂಡ ಕೋ-ಓನರ್ ಇದ್ರದ್ದು. ಏನೇನ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ನೀವು ಕೂಡ ವುಡ್ ಪ್ರೆಸ್ಡ್ ಆಯಿಲ್ ಏನಾದ್ರು ಗಾಣದೆಣ್ಣೆ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ನಿಮ್ಗೆ ತುಂಬಾ ಉಪಯುಕ್ತವಾದ ಮಾಹಿತಿ ಇವತ್ತು ಸಿಗುತ್ತೆ. ಯಾವ ತರ ಪ್ರಾಡಕ್ಟ್ಸ್ ಇದೆ, ಏನೇನ್ ಕತೆ ಅಂತ ಸರ್ ಹೇಳ್ತಾರೆ. ಎಕ್ಸ್ಪರ್ಟೀಸ್ ಅವ್ರಿಗೆ ಇರೋದು. ಬನ್ನಿ ಸರ್, ಹೇಳಿ ಸರ್, ಯಾವ ತರ ಪ್ರಾಡಕ್ಟ್ಸ್ ಇದೆ? ನಮಸ್ಕಾರ. ನಾವು 12 ತರ ಪ್ರಾಡಕ್ಟ್ ಮಾಡ್ತೀವಿ. ಇದು ಫಸ್ಟ್ ಒಂದು ಗ್ರೌಂಡ್ನಟ್ ಆಯಿಲ್. ಈ ಗ್ರೌಂಡ್ನಟ್ ಆಯಿಲ್ ಟ್ರೆಡಿಷನಲ್ ಆಗಿದ್ದಂತ ಒಂದು ಆಯಿಲ್. ಇದು ಆಕ್ಚುಲಿ ಇದ್ರ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದ್ದಾರೆ BBC. ಕಡಿಮೆ ಆಲ್ಡಿಹೈಡ್ ಪ್ರೊಡ್ಯೂಸ್ ಮಾಡುವಂತ ಯಾವುದು ಅಡಿಗೆ ಎಣ್ಣೆ ಅಂತ ಬಂದಾಗ ಇದು ಬಂದಿದೆ. ಆಲ್ಡಿಹೈಡ್ ಅಂತ ಅಂದ್ರೆ ಅದು ಫ್ಲಾಶ್ ಪಾಯಿಂಟ್ ಕ್ರಾಸ್ ಆದ್ರೆ ಕಾರ್ಬನೈಸ್ ಆಗಿ ಅಲ್ಲಿ ಆಲ್ಡಿಹೈಡ್ ಪ್ರೊಡ್ಯೂಸ್ ಮಾಡುತ್ತೆ. ಅದು ಇದರಲ್ಲಿ ಕಡಿಮೆ ಆಲ್ಡಿಹೈಡ್ ಪ್ರೊಡ್ಯೂಸ್ ಮಾಡುವಂತ ಪ್ರಾಡಕ್ಟ್. ಎರಡನೇದು ಹೆಚ್ಚಿಗೆ ಪ್ರೋಟೀನ್ಸ್ ಇರುವಂತ ಪ್ರಾಡಕ್ಟ್ಸ್. ಇದು ಸರ್ ಯಾವ್ದು ಅಂತ ಒಂದ್ಸಲ ಹೆಸರು ಹೇಳ್ಬಿಡಿ ಸರ್. ಮೊದಲನೇದು ಕಡಲೆಕಾಯಿ ಎಣ್ಣೆ, ಎರಡನೇದು ಕೊಬ್ಬರಿ ಎಣ್ಣೆ, ಮೂರನೇದು ಸನ್ಫ್ಲವರ್ ಆಯಿಲ್, ನಾಲ್ಕನೇದು ಸಾಫ್ಲವರ್ ಆಯಿಲ್, ಐದನೇದು ಮಸ್ಟರ್ಡ್ ಆಯಿಲ್, ಆರನೇದು ನೈಸರ್ ಆಯಿಲ್, ಹುಚ್ಚಳೆಣ್ಣೆ ಅಂತ ಹೇಳ್ತೀವಿ, ಏಳನೇದು ಕ್ಯಾಸ್ಟರ್ ಆಯಿಲ್, ಇದು ಎಂಟನೇದು ದೀಪಮ್ ಆಯಿಲ್, ಒಂಬತ್ತನೇದು ಫ್ಲಾಕ್ ಸೀಡ್ಸ್ ಆಯಿಲ್, ಹತ್ತನೇದು ವರ್ಜಿನ್ ಕೋಕೋನಟ್ ಆಯಿಲ್, 11ನೇ ಪ್ರಾಡಕ್ಟ್ ನಮ್ದು ಆಲ್ಮಂಡ್ ಆಯಿಲ್. ಸೊ ಇಷ್ಟು ಪ್ರಾಡಕ್ಟ್ ಕೂಡ ನಾವು ಜೆಕಾಲಿಸ್ ಬ್ರ್ಯಾಂಡ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಸೊ ಗ್ರೌಂಡ್ನಟ್ ಆಯಿಲ್ ಹೆಚ್ಚಿಗೆ ಕನ್ಸ್ಯೂಮ್ ಮಾಡುವಂಥದ್ದು ಇವತ್ತು ಡೇ ಟು ಕನ್ಸಂಪ್ಷನ್ ಅಲ್ಲಿ ಮ್ಯಾಕ್ಸಿಮಮ್ ಕನ್ಸ್ಯೂಮ್ ಮಾಡುವಂತ ಆಯಿಲ್ ಅಂದ್ರೆ ಗ್ರೌಂಡ್ನಟ್ ಆಯಿಲ್. ಸೊ ಗ್ರೌಂಡ್ನಟ್ ಆಯಿಲ್ ನ ನಾವು ಯಾವ್ದೇ ಗಾಣದೆಣ್ಣೆ ಬಿಸ್ನೆಸ್ ಮಾಡೋರಿದ್ರೆ ಗ್ರೌಂಡ್ನಟ್ ಆಯಿಲ್ ನ ನಾವು ಉಪಯೋಗಿಸ್ಬೇಕು. ಅಂದ್ರೆ ಅದನ್ನ ಫಸ್ಟ್ ನಾವು ಶುರು ಮಾಡಿದ್ರೆ ಇದ್ರ ಜೊತೆಗೆ ಸರ್ ಯಾವ್ದಾದ್ರು ಬಿಸ್ನೆಸ್ ಮಾಡೋರು ಗಾಣದೆಣ್ಣೆದು ಜೆಕಾಲಿಸ್ ಅಂತೂ ಇದು ಪ್ರಾಡಕ್ಟ್ಸ್ ಇದೆ ಅಂತ ನಮ್ಗೆ ಗೊತ್ತಾಯ್ತು. ಬಟ್ ಯಾರೇ ಹೊಸದಾಗಿ ಶುರು ಮಾಡೋರು ಪ್ರಾಡಕ್ಟ್ ನ ಮಾರ್ಲಿಕ್ಕೆ ಯಾವ್ದೇ ಶುರು ಮಾಡ್ಬೇಕು ಗಾಣದೆಣ್ಣೆಲಿ ಇಷ್ಟೊಂದ್ ತರ ನಿಮ್ತಿದೆ, ಒಂದು 10 ತರ ಇದೆ ಪ್ರಾಡಕ್ಟ್ಸ್. ಸೊ ಎಲ್ಲರೂ ಶುರು ಮಾಡಕ್ ಆಗಲ್ಲ. ಸೊ ಯಾವ್ದೇ ನಿಮ್ಗೆ ನೋಡಿ, ಇವತ್ತು 1-2 ಮೆಷಿನ್ ಹಾಕಿದ್ರೆ ನೀವು 3ರಿಂದ 4 ಪ್ರಾಡಕ್ಟ್ ಮಾತ್ರ ಮಾಡಬಹುದು. ಎಲ್ಲ ಮಾಡ್ತೀವಿ ಅನ್ನೋದು ಸುಳ್ಳು. ಒಂದು ಗ್ರೌಂಡ್ ನಟ್, ಒಂದು ಕೋಕೋನಟ್, ಇನ್ನೊಂದು ಸೆಸ್ಮೆ ಎಳ್ಳೆಣ್ಣೆ, ಇನ್ನೊಂದು ಸನ್ಫ್ಲವರ್, ಇಷ್ಟು ಮಾತ್ರ ಮಾಡಬಹುದು. ಬೇರೆ ಪ್ರಾಡಕ್ಟ್ ಮಸ್ಟರ್ಡ್ ಆಯಿಲ್ ಆಗಲಿ ನೈಜರ್ ಆಗ್ಲಿ ಇವಕ್ಕೆಲ್ಲ ಸಪರೇಟ್ ಮೆಷಿನ್ಸ್ ಬೇಕಾಗತ್ತೆ, ಸಪರೇಟ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ಬೇಕಾಗತ್ತೆ. ಯಾರಾದ್ರೂ 1-2 ಮೆಷಿನ್ ಹಾಕೊಂಡು ಮಾಡ್ತಿದ್ವಿ ಅನ್ನೋದು ಖಂಡಿತ ಸುಳ್ಳು. ಎಲ್ಲಾ ಪ್ರಾಡಕ್ಟ್ ಖಂಡಿತ ಮಾಡಕ್ಕೆ ಆಗಲ್ಲ ಖಂಡಿತ. ಈಗ ನಾವು ಶುರು ಮಾಡ್ಬೇಕು ಅಂದ್ರೆ ಯಾವ್ದು ಮಾಡ್ಬೋದು ಸರ್? ಅದೇ ಗ್ರೌಂಡ್ ನಟ್ ಜೊತೆಗೆ ಒಂದು ಗ್ರೌಂಡ್ ನಟ್, ಕೋಕೋನಟ್, ಸನ್ಫ್ಲವರ್ ಮತ್ತೆ ಎಳ್ಳು, 4 ಮಾಡ್ಬೋದು. ಈಗ ನಾವು ಪ್ರೊಡಕ್ಷನ್ ಮಾಡಿ ಇಟ್ಟಿರ್ಕೊಂತೀವಿ. ಈಗ ಇಷ್ಟೊಂದು ಪ್ರಾಡಕ್ಟ್ಸ್ ಇದೆ ನಿಮ್ಮಲ್ಲಿ, ಇನ್ನು ಎಷ್ಟು ಶೆಲ್ಫ್ ಲೈಫ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೋಡಿ, ಎಲ್ಲ ಮ್ಯಾಕ್ಸಿಮಮ್ ಎಲ್ಲ ಆಯಿಲ್ ಕೂಡ ನಾವು 6 months ಲೈಫ್ ಕೊಡ್ತೀವಿ. 6 months. ಬಟ್ ನಾವು ಕೋಕೋನಟ್ ಆಯಿಲ್ಗೆ 8 to 10 months ಲೈಫ್ ಕೊಡ್ತಾ ಇದೀವಿ. ಕೋಕೋನಟ್ ಆಯಿಲ್ಗೆ 8 to 10 months ಯಾಕೆ ಅಂತಂದ್ರೆ ನಾವು ಎಲ್ಲಾ ಪ್ರಾಡಕ್ಟ್ ಕೂಡ ಮಾಯಿಶ್ಚರ್ ಕೊಟ್ಟು ಬಿಡಿಸ್ತೀವಿ. ಕೋಕೋನಟ್ ಆಯಿಲ್ಗೆ ಯಾವುದೇ ಮಾಯಿಶ್ಚರ್ ಕೊಡದೆ ರಾ ಮೆಟೀರಿಯಲ್ ನ ಹಾಗೆ ಕ್ರಶ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ ಯಾವಾಗ ನಾವು ಮಾಯಿಶ್ಚರ್ ಇರಲ್ವೋ ಆ ಪ್ರಾಡಕ್ಟ್ ಲೈಫ್ ಯಾವಾಗಲೂ ಜಾಸ್ತಿ ಇರುತ್ತೆ. ಸೊ ಇವಾಗ ನಾವು ಮಾಯಿಶ್ಚರ್ ಕೊಡೋದು ಅಂತಂದ್ರೆ ನಮ್ಮ ವೀಕ್ಷಕರಿಗೆ ಹೇಳೋದು ಸಿಂಪಲ್ ಆಗಿ ಹೇಳೋದಂದ್ರೆ ಗಾಣದೆಣ್ಣೆಗೆ ಹಾಕ್ಬೇಕಾದ್ರೆ ತಯಾರಿ ಮಾಡ್ಬೇಕಾದ್ರೆ ಸ್ವಲ್ಪ ನೀರಿನ ಅಂಶ ಕೊಡ್ಲೇಬೇಕು, ಇಲ್ಲಾಂದ್ರೆ ಆಯಿಲ್ ಬಿಡಲ್ಲ. ಇದರಲ್ಲಿ ನಾವು ಕೋಕೋನಟ್ ಆಯಿಲ್ಗೆ ನೀರಿನ ಅಂಶ 1% ನೀರಿನ ಅಂಶ ಇಲ್ಲದೆ ಇರೋದ್ರಿಂದ ಅದ್ರ ಲೈಫ್ ಜಾಸ್ತಿ ಬರ್ತಾ ಇದೆ. ಸೊ ಕರೆಕ್ಟ್ ಮಧ್ಯ ಇದೆಯಲ್ಲ. ಸೊ ಈಗ ಕೋಕೋನಟ್ ಏನಾಗುತ್ತೆ, ತಂತಾನೆ ನೀರ್ ಬಿಡ್ಕೊಳ್ಳೋದ್ರಿಂದ ಆ ನೀರಿನ ಅಂಶ ಕೊಡೋದು ಬೇಕಾಗಲ್ಲ. ಆ ಕಾರಣಕ್ಕೋಸ್ಕರ ಶೆಲ್ಫ್ ಲೈಫ್ ಅಂದ್ರೆ ಆ 8 ತಿಂಗಳು 2 ತಿಂಗಳು ಜಾಸ್ತಿ ಕೂಡ ಆಗುತ್ತೆ, ಮಿಕ್ಕಿದೆಲ್ಲ 6 ತಿಂಗಳು, 8 ರಿಂದ 10 ತಿಂಗಳು ಆರಾಮಾಗಿರುತ್ತೆ. ಯಾವುದೇ ಒಂದು ಚೂರು ಕೆಡಲ್ಲ, ಅದೇ ಕ್ವಾಲಿಟಿನ ಮೇಂಟೈನ್ ಮಾಡುತ್ತೆ. ಓಕೆ ಸರ್, ಈಗ ಗಾಣದೆಣ್ಣೆ ಬಿಸ್ನೆಸ್ ಮಾಡ್ಬೇಕಾದ್ರೆ ಇಷ್ಟು ತರ ಆಯಿಲ್ಸ್ ಎಲ್ಲ ಬರುತ್ತೆ ಅಂದ್ರೆ ಈಗ ಡಿಫ್ರೆಂಟ್ ಆಗಿ ಒಂದು ಬೇಕು, ಮಿಕ್ಕಿದೆಲ್ಲ ಮಾಡ್ಬೋದು ಅಂತಂದ್ರೆ ಡಿಫ್ರೆಂಟ್ ಅಂದ್ರೆ ಜಾಸ್ತಿ ಉತ್ಪನ್ನಗಳನ್ನ ಕೂಡ ಆಡ್ ಮಾಡ್ಕೊಬೇಕಾ? ಮಿಷಿನರಿ ಯಾವ ತರ ಬೇಕಾ? ಮಿಷಿನರಿ ಈಗ ಸಾಫ್ಲವರ್ ಅಂತ ಅಂದ್ರೆ ಅದು ಮುಳ್ಳಿನ ಗಿಡ, ಅದನ್ನ ಬಿಡಿಸಿ ಮಾಡುವಂತದ್ದು. ಯಾವ್ದು ಸರ್ ಇದ್ರಲ್ಲಿ? ಅದು ಇಲ್ಲಿ ಸಾಫ್ಲವರ್ ಇದೆ ನೋಡಿ. ಇದಕ್ಕೆ ಆದಂತ ಸಪರೇಟ್ ಡಿಸೈನ್ ಇರುತ್ತೆ, ಅದ್ರಲ್ಲಿ ನೀವು ಹಾಕಿ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಕೆಲವಕ್ಕೆ ಡೆಡಿಕೇಟೆಡ್ ಮೆಷಿನ್ ಎಲ್ಲ ಇಟ್ಕೋಬೇಕು. ಸುಮ್ಮನೆ 1-2 ಮೆಷಿನ್ ಅಲ್ಲಿ. ಆಮೇಲೆ ಬೇಸಿಕ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ಬೇಕತ್ತೆ, ರಾ ಮೆಟೀರಿಯಲ್ ಸೆಗ್ರಿಗೇಷನ್ಸ್ ಇವೆಲ್ಲದು ಪ್ರತಿ ಪ್ರಾಡಕ್ಟ್ ಇದೆಲ್ಲ ಮಾಡ್ಬೇಕು ಅಂತ ನೀವು ಒಂದು ಚಿಕ್ಕ ಶಾಪ್ ಅಲ್ಲಿ ಎಲ್ಲವನ್ನೂ ಮಾಡಕ್ಕಾಗಲ್ಲ. ಈಗ ನಮ್ಮದು ಇನ್ಫ್ರಾಸ್ಟ್ರಕ್ಚರ್ ನೋಡಿ, ಬಿಗ್ ಇನ್ಫ್ರಾಸ್ಟ್ರಕ್ಚರ್. ಆ ಜೊತೆಗೆ
ಕೆಲವು ಪ್ರಾಡಕ್ಟ್ ಮಾಯಿಶ್ಚರ್ ಇದ್ದಾಗ ನಾವು ಡ್ರೈ ಮಾಡ್ಬೇಕಾದ್ರೆ ಡ್ರೈಯರ್ ಬೇಕಾಗುತ್ತೆ. ಆಮೇಲೆ ಒಂದೊಂದು ಕೆಲವು ಪ್ರಾಡಕ್ಟ್ಸ್ ಗೆ ಫಿಲ್ಟ್ರೇಷನ್ ಅಂದ್ರೆ ನ್ಯಾಚುರಲ್ ಫಿಲ್ಟ್ರೇಷನ್ ಇರುತ್ತೆ. ಇದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಟ್ಕೊಂಡು ಮಾಡ್ಬೇಕೇ ಹೊರತು ಒಂದು 2 ಬ್ಯಾಗ್ ಇಟ್ಕೊಂಡು ನಾನೆಲ್ಲ ಒಂದು ಮಾಡ್ತೀನಿ ಅದೆಲ್ಲ ಖಂಡಿತ ಸುಳ್ಳು ಸರ್. ಅದು ಯಾರ ಕೆಲವು ಆಗಲ್ಲ. ಸೊ ಹಾಗಾಗಿ ನೀವು ಅವರು ಯಾವುದೇ ವ್ಯಕ್ತಿದು ಅವ್ನು ಮಾಡ್ತಿದ್ದಾನೋ ಇಲ್ವಾ ಅಂತ ನೀವು ಪರೀಕ್ಷೆ ಮಾಡಬೇಕು. ಅವನು ಕರೆಕ್ಟಾಗಿ ಅವನ ಪ್ರಾಡಕ್ಟ್ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಾನೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾನೆ ಅಂದ್ರೆ ಅವನ ಹತ್ರ ಕೇಕ್ ಸಿಗ್ಬೇಕಾಗತ್ತೆ, ಹಿಂಡಿ. ಆ ಹಿಂಡಿ ಇದೆಯೋ ಅನ್ನೋದು ನೀವು ಟೆಸ್ಟ್ ಮಾಡಿದಾಗ ಗೊತ್ತಾಗ್ಬೋದು. ವೇಸ್ಟೇಜ್ ಆ ಪ್ರಾಡಕ್ಟ್ ಮಾಡಿದಾನೆ ಅಂದ್ರೆ ವೇಸ್ಟೇಜ್ ಬರ್ಬೇಕಲ್ಲ. ಆ ವೇಸ್ಟೇಜ್ ಅವನ ಹತ್ರ ಕೇಳಿದಾಗ ವೇಸ್ಟೇಜ್ ಇದೆಯಲ್ವ ಅನ್ನೋದ್ರಲ್ಲಿ ನೀವು ಗೊತ್ತಾಗ್ಬಿಡುತ್ತೆ ಅವ್ರು ಮಾಡ್ತಿದಾರ ಅನ್ನೋದಕ್ಕೆ ನೀವು ಟೆಸ್ಟ್ ಮಾಡ್ಲಿಕ್ಕೆ. ಸೊ ಇದು ಈಗ ಬಾಟಲ್ಸ್ ಎಲ್ಲ ನೋಡ್ತಾ ಇದ್ದೀವಿ, ತುಂಬಾ ಚೆನ್ನಾಗಿದೆ, ಕಲರ್ ಎಲ್ಲ ತುಂಬಾ ಹಾಕಿದೀರಾ. ಇದಕ್ಕೆಲ್ಲ ಎಲ್ಲಿ ನಾನು ಸೋರ್ಸ್ ಮಾಡ್ತೀರಿ ಸರ್ ಈ ತರ ಬಾಟಲ್? ಈಗ ಇದು ನೋಡಿ, ಈ ಬಾಟ್ಲು ಮ್ಯಾನುಫ್ಯಾಕ್ಚರ್ ಮಾಡ್ತಿರೋನು ನನ್ನ ಹತ್ರ ವರ್ಕ್ ಮಾಡಿದ ಒಂದು ಹುಡುಗ, ಅವನ ಹೆಸರು ಮನು ಅಂತ. ಈ ಸಮ ಹ್ಯೂಜ್ ಇನ್ಫ್ರಾಸ್ಟ್ರಕ್ಚರ್ ಬಾಟ್ಲೆಸ್ ಕನ್ಸರ್ನ್. ನಮ್ಗೆ ಎಲ್ಲಾ ತರದ್ದು 1 ಲೀಟರ್, 1/2 ಲೀಟರ್, 3 ಲೀಟರ್ಸ್, 5 ಲೀಟರ್ಸ್, 250 ml ಎಲ್ಲಾ ಕ್ಯಾನು ಮಾಡ್ತಾನೆ. ಎರಡನೇದು ನೋಡಿ, ಪ್ಲಾಸ್ಟಿಕ್ ಆಲ್ವೇಸ್ ಇಸ್ ಡೇಂಜರ್. ಬಟ್ ನಾವು ಅದಕ್ಕೆ ತಿಕ್ ಪ್ಲಾಸ್ಟಿಕ್ ಅನ್ನ ಅವ್ನಿಗೆ ಹೇಳಿದೀವಿ. 1 ಲೀಟರ್ ನಮ್ದು 48 ಗ್ರಾಮೇಜ್, ಯಾರು 48 ಗ್ರಾಮೇಜ್ ಯೂಸ್ ಮಾಡ್ತಿಲ್ಲ. ಮತ್ತೆ 3 ಲೀಟರ್ಸ್ ಅಂತ ಬಂದಾಗ ನಾವು 98 ಇಂದ 100 ಗ್ರಾಮ್ಸ್. ಯಾಕೆಂದ್ರೆ ಅಟ್ಲೀಸ್ಟ್ ತಿಕ್ ಬಾಟಲ್ ಯೂಸ್ ಮಾಡಿದಾಗ ಅಟ್ಲೀಸ್ಟ್ ಅದ ಎಫೆಕ್ಟ್ಸ್ ಅನ್ನ ನಾವು ಕಡಿಮೆ ಮಾಡಬಹುದು. ಇಲ್ಲ ಅಂದ್ರೆ ನಾವು ಎಲ್ಲಾ ಕಸ್ಟಮರ್ಸ್ ರಿಕ್ವೆಸ್ಟ್ ಮಾಡಿದ್ವಿ, ಅವ್ರದೇ ಓನ್ ಸ್ಟೀಲ್ ಕಂಟೈನರ್ ಗ್ಲಾಸ್ ಬಾಟ್ಲ್ ತಗೊಂಡು ಹಾಕ್ಸ್ಕೊಂಡು ಹೋಗ್ತಾ ಇದಾರೆ. ಅವರೇ ಸಪರೇಟ್ ಆಗಿ ಖಂಡಿತ. ನೋಡಿ ನಮ್ದೆಲ್ಲ ನಮ್ ಇಡೀ ಫ್ಯಾಕ್ಟ್ರಿ, ನಮ್ ಸ್ಟೋರೇಜ್ ಎಲ್ಲ ನೋಡಿ, ಎಲ್ಲಾ ಕಡೆ ಸ್ಟೀಲ್ ಇದೆ. ಇದು ಏನಕ್ಕಪ್ಪ ಅಂದ್ರೆ ಬೇರೆ ಆಪ್ಷನ್ ಇಲ್ಲದೆ ಇರೋದ್ರಿಂದ ಜನಕ್ಕೆ ತಲುಪಿಸ್ಲಿಕ್ಕೋಸ್ಕರ ಇದು ಇಟ್ಕೊಂಡಿದೀವಿ. ಬಟ್ ನಾವು ಅವ್ರಿಗೆ ಹೇಳ್ತಾ ಇರ್ತೀವಿ, ಆದಷ್ಟು ನೀವು ಬಂದು ನಿಮ್ಮ ಪಾತ್ರೆ ಅಂದ್ರೆ ಸ್ಟೀಲ್ ಕಂಟೈನರ್ ಇರ್ಬೋದು, ಗ್ಲಾಸ್ ಬಾಟ್ಲ್ ಇರ್ಬೋದು, ನಿಮ್ದೇ ಕಂಟೈನರ್ ಹಾಕ್ಸ್ಕೊಡಿ ಅಂತ ಹೇಳ್ತೀವಿ. ಈ ಲೂಸ್ ಆಯಿಲ್ ಹಾಕ್ಸ್ಕೊಳ್ಳೋದ್ರಿಂದ ಪ್ರತಿ ಲೀಟರ್ಗೂ 10 ರೂಪಾಯಿ ಮೈನಸ್ ಆಗುತ್ತೆ. ಬಾಟ್ಲ್ ಕಾಸ್ಟ್ ಮೈನಸ್ ಆಗುತ್ತೆ. ಆಗ ಏನಾಗುತ್ತೆ, ಕಮ್ಮಿ ಸಿಗುತ್ತೆ. ಖಂಡಿತ. ಆಮೇಲೆ ಪ್ಲಾಸ್ಟಿಕ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಆಗ ಏನಾಗುತ್ತೆ, ನಾವು ಡೈರೆಕ್ಟ್ ಆಗಿ ನೇಚರ್ ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ವಿ ಈ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡೋದ್ರಿಂದ. ನಮ್ದು ಇಲ್ಲೇ ನೋಡಿ, ಎಲ್ಲಾ ಸ್ಟೋರೇಜ್ ಮೆಷರ್ಮೆಂಟ್ ಕ್ಯಾನ್ ನೋಡಿ ಸ್ಟೀಲ್ ಇದೆ. ನಮ್ದು ಫ್ಯಾಕ್ಟ್ರಿ ನಾವು ಫೋಟೋ ನೋಡಿ, ಎಲ್ಲೂ ಪ್ಲಾಸ್ಟಿಕ್ ಯೂಸ್ ಮಾಡಿಲ್ಲ. ಓನ್ಲಿ ಇದು ಆಪ್ಷನ್ ಇಲ್ಲದೆ ಇರೋದ್ರಿಂದ ನಾವು ಜನಕ್ಕೆ ತಲುಪಿಸ್ಲಿಕ್ಕೋಸ್ಕರ ಇದನ್ನ ಯೂಸ್ ಮಾಡಿದೀವಿ. ಅದು ಕೂಡ ಥಿಕ್ ಪ್ಲಾಸ್ಟಿಕ್, ಥಿನ್ ಪ್ಲಾಸ್ಟಿಕ್ ಯೂಸ್ ಮಾಡಿ. ಹೌದು. ಸೊ ಎನಿ ಪ್ಲಾಸ್ಟಿಕ್ ಲೆಸ್ ದನ್ 40 ಮೈಕ್ರಾನ್ಸ್ ಇಸ್ ವೆರಿ ವೆರಿ ಡೇಂಜರಸ್. ದಟ್ ವಿಲ್ ಕ್ರಿಯೇಟ್ ದಿ ಕ್ಯಾನ್ಸರ್. ಅದರಿಂದ ಪ್ಲಾಸ್ಟಿಕ್ ನ ಆದಷ್ಟು ಎನಿ ಫುಡ್ ಐಟಮ್ ಯು ಹ್ಯಾವ್ ಟು ಸ್ಟೋರ್ ಇನ್ ಸ್ಟೀಲ್ ಕಂಟೈನರ್, ಗ್ಲಾಸ್ ಕಂಟೈನರ್, ಆರ್ ಕಾಪರ್. ಮೈಕ್ರೋ ಪ್ಲಾಸ್ಟಿಕ್ ಇಂದ ನಿಮ್ಗೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ಈಗೇನು ಎದೆ ಅಲ್ಲಲ್ಲೂ ಮೈಕ್ರೋ ಪ್ಲಾಸ್ಟಿಕ್ ಖಂಡಿತ ಇದೆ. ಅದರಿಂದ ಎಲ್ಲ ಫುಡ್ ಐಟಮ್ಸ್ ನ ಆದಷ್ಟು ಸ್ಟೀಲ್ ಕಂಟೈನರ್ ಅಲ್ಲಿ, ಗ್ಲಾಸ್ ಕಂಟೈನರ್ ಅಲ್ಲಿ ಅಥವಾ ಕಾಪರು ಇಂಥದ್ರಲ್ಲಿ ಸ್ಟೋರೇಜ್ ಮಾಡೋದ್ರಿಂದ ನಮ್ಗೆ ಯಾವುದೇ ಹೆಲ್ತ್ ಎಫೆಕ್ಟ್ ಆಗಲ್ಲ. ನಾವು ನ್ಯಾಚುರಲ್ ಆಗಿ ಅದೇ ಇದನ್ನ ಮೇಂಟೈನ್ ಮಾಡ್ಬೋದು.